ಎಚ್ ಡಿ ಕೋಟೆ ತಾಲೂಕು ಒಡ್ರಪಾಳ್ಯ. ಈ ಒಡ್ರಪಾಳ್ಯದಲ್ಲಿ ಇರತಕ್ಕಂಥ ಜನ 300 ಜನ 3000 ಜನ ಹೆಚ್ಚು ಕಮ್ಮಿ ಇದ್ದಾರೆ. ಇದರ ಅಕ್ಕಪಕ್ಕ ಜಮೀನಲ್ಲೂ ಭಾಳ ತೊಂದರೆ. ನಮ್ಗೆ ಇದು ಅನಾನುಕೂಲ ಆಗಿತ್ತು. ಇಲ್ಲಿ ನಾವು ಕಾಲಾಂತರದಿಂದ ನಮ್ಮ ಎತ್ಕೊಂಡ್ರ ಕಾಲದಿಂದ ಇಲ್ಲೇ ಹಾಕತಾ ಇರೋದೆವು ಮಸಾಣದಲ್ಲಿ. ಈ ಮಸಾಣದಲ್ಲಿ ಬಂದು ಇಲ್ಲಿ ಯಾರೋ ಒಬ್ಬ ಶಿಫ್ಟ್ ಮಾಡಿ ಯಾವನ ಬೋಕರ್ ಕೆಲಸ ಮಾಡಿ ಮಣ್ಣೆಲ್ಲ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ನಮ್ಮ ಮಸಾಣ ನಮಗೆ ದಯವಿಟ್ಟು ಇಲ್ಲಿ ಉಳಿಸ್ಕೊಡಿ. ಇದಕ್ಕೋಸ್ಕರ ನಮಗೆ ಇವತ್ತು ಪರಾರಿ ಮಾಡಿ ನಮ್ಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಈ ಮಸಾಣ ನಮಗೆ ಭಾಳ ಅನುಕೂಲ ಆಗಿದೆ. ನಮ್ಗೆ ತೊಂದರೆ ಯಾವುದೂ ಇಲ್ಲ. ಇದನ್ನು ನಮ್ಗೆ ಉಳಿಸ್ಕೊಡಿ. ಮಾತಾಡವೆ ನೋಡಿ ಸರ್, ಇದು ನಮ್ಮ ಪೂರ್ವ ಕಾಲದಿಂದ ನನಗೆ 70 ವರ್ಷ. ಪೂರ್ವ ಕಾಲದಿಂದ ನಮ್ಮ ಇಲ್ಲಿ ಮಸಾಣನೇ ಇಲ್ಲೇ ಇದೇ ಜಾಗದಲ್ಲಿ ಆಗ್ತಾಯಿದ್ದೋ. ಈಗ ಏನು ಮಾಡಿದ್ದಾರೆ, ಬಂದು ಈ ಮಣ್ಣೆಲ್ಲ ತೆಗೆದು ಪಕ್ಕಕ್ಕೆ ಎತ್ತಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮಸಾಣ ಇಲ್ಲಿದ್ದದನ್ನ ಮಸೀದಿಗಳು ಇವೆಲ್ಲ ಕಿತ್ತಿ ಎಲ್ಲ ಪಕ್ಕಕ್ಕೆ ಎಸ್ಬಿಟ್ಟು ಎತ್ತೋ ತುಂಬಿಕೊಟ್ಟಾಗಿದ್ದಾರೆ ಈ ಜಮೀನಲ್ಲಿ. ನಮಗೆ ಪೂರ್ವ ಕಾಲದಿಂದ ನನಗೆ 70 ವರ್ಷ ಆಗಿದ್ರು ಕೂಡ ಇಲ್ಲಿಂದ ನಮ್ಮ ತಂದೆ ಕಾಲದಿಂದ ನಮ್ಮ ತಾಯಿ ಕಾಲದಿಂದ ಹಿಂದೆ ಹಿರಿಕಲ್ ಕಾಲದಿಂದ ಇಲ್ಲಿ ಮಸಾಣ ಇದೇ ಇತ್ತು. ನಮಗೆ ಹೆಬ್ಬಾಳ ಪಕ್ಕದಲ್ಲಿತ್ತು. ನೀರು ಸೌಲಭ್ಯ ಚೆನ್ನಾಗಿದೆ. ಇಂಥದ್ರಲ್ಲಿ ನಮ್ಮ ಕಾಲಾಂತರದಿಂದ ನಮ್ಮ ಎತ್ತಮೂತ್ರ ಕಾಲದಿಂದ ಇಲ್ಲಿ ಆಗ್ತಾಯಿದ್ದು. ಈಗ ಈ ಮಣ್ಣೆಲ್ಲ ತೆಗೆದು ಶಿಫ್ಟ್ ಮಾಡಿ ಎತ್ತಾಗ ಬೇರೆ ಕಡೆ ಎತ್ತಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಮಸಾಣ ನಮಗೆ ಉಳಿಸ್ಕೊಡಿ. ಒಡ್ರಪಾಳ್ಯ, ನಮ್ಮ ಒಡ್ರಪಾಳ್ಯದಲ್ಲಿ 1 ಎಕರೆ 31 ಕುಂಟೆ ಜಮೀನು ಗೌರ್ಮೆಂಟು ಕ್ರಾಬು ಅನ್ನೋದು ಇದ್ದದ್ದು. ಯಾರೋ ಪ್ರಭಾವಳಿ ತಮ್ಮ ಈಶ್ವರ ಅಂದ್ಬಿಟ್ಟು ನಮ್ಮ ಇದು ನಮಗೆ ಸಂಬಂಧಪಟ್ಟಿದ್ದ ಮಸಾಣನ ಅವರು ಖಾತೆ ಮಾಡಿಸ್ಕೊಬಿಟ್ಟು ಇದ್ದಕ್ಕಿದ್ದಂಗೆ ಬಂದು ಈ ಮಸಾಣನ ಏನೈತೆ ಇದನ್ನೆಲ್ಲ 4 ಅಡಿ ಮಣ್ಣು 4 ಅಡಿಯಿಂದ 5 ಅಡಿ ಮಣ್ಣು ತೆಗೆದು ಆಚೆಗೆ ಮಟ್ಟ ಮಾಡಿ ತೆಳ್ಳಿ ಎಲ್ಲ ಸಮಾಧಿಗಳು ಮತ್ತು ಬಟ್ಟೆಗಳು ಮೂಳೆಗಳು ಏನೂ ಇಲ್ದಂಗೆ ಎಲ್ಲ ಮಟ್ಟ ಮಾಡಿಬಿಟ್ಟು ಇವತ್ತು ನಮ್ಮ ಮಸಾಣಕ್ಕೆ ನಮ್ಮ ಬೋವಿ ಜನಕ್ಕೆ ಹೆಚ್ಚು ಕಮ್ಮಿ 300 ಕುಳ ಇದ್ದೀವಿ ನಮ್ಮ ಪಾಳ್ಯದಲ್ಲಿ. ಆ 300 ಕುಳಕ್ಕೆ ನಮಗೆ ಮಸಾಣ ಅನ್ನೋದು ಎಲ್ಲೂ ನಮಗೆ ಇಲ್ಲ. ಈಗ ನಾವು ಯಾರು ಸಾವಾಯಿತು ಅಂದರೆ ನಾವು ಶವ ಸಂಸ್ಕಾರ ಎಲ್ಲಿ ಮಾಡಬೇಕು, ನಮ್ಗೆ ಜಾಗನೇ ಇಲ್ಲ. ಅದರಿಂದ ನಾವು ಈ 1 ಎಕರೆ 31 ಕುಂಟೆ ಏನೈತೆ ಅದರಲ್ಲೇ ನಾವು ಇವತ್ತವರೆಗೂ ಹಾಕ ಬಂದಿರೋ ಮಸಾಣನ ಇವತ್ತು ನಮಗೆ ಅಕ್ರಮದಿಂದ ಈ ಥರ ಮಾಡವ್ರೆ. ಯಾರು ಅವರು ಖಾತೆ ಯಾರು ಮಾಡಿಸ್ಕೊಂಡವ್ರೆ ಅನ್ನೋದು ಗೊತ್ತಿಲ್ಲ. ಪ್ರಭಾವಳಿ ತಮ್ಮ ಈಶ್ವರು ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಏಕಾಕಾರಣವಾಗಿ ಖಾತೆ ಮಾಡಿಸ್ಕೊಂಡಿದ್ದೀವಿ ನಾವು. ನಮ್ದಪ್ಪ ಇದು ಜಾಗ ಅಂದ್ಬಿಟ್ಟು ನಮ್ಮ ಮಸಾಣನೆಲ್ಲ ಹೊಡೆದು 5 ಅಡಿ ಮಣ್ಣೆಲ್ಲ ತೆಳ್ಳಿ ನಮಗೆ ಯಾವ ಮಸಾಣನೇ ಯಾವ ಸಮಾಧಿಗಳು ಏನೂ ಇಲ್ದಂಗೆ ಇವತ್ತು ನಮಗೆ ತೊಂದರೆ ಕೊಟ್ಟವ್ರೆ. ಇದರಿಂದ ನಮಗೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇರೋದು ಏನಪ್ಪ ಅಂದರೆ, ನಮಗೆ ಈ ಮಸಾಣನ ನಮ್ದು ಏನು ಪೂರ್ವ ಕಾಲದಿಂದ ಇತ್ತು ಅದು ಮಸಾಣ ನಮಗೆ ಉಳಿಸ್ಕೊಡಿ. ನಮ್ಮ ಮಸಾಣ ಇಲ್ದವರೆ ನಮ್ಮ ಊರು ಜನ ಹೆಚ್ಚು ಕಮ್ಮಿ 1200 ಜನ ನಾವು ಮತದಾರರಿದ್ವಿ. ನಾವೇನು ಜನ ಇದ್ವಿ ನಮ್ಮ ಪ್ರಾಣ ಬಿಡೋಕ್ಕೂ ನಾವು ತಯಾರಾಗಿರ್ತೀವಲ್ಲ, ಮಾತ್ರ ಈ ಮಸಾಣ ಬಿಡೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಸಾಣದ ಈ ಥರ ಪ್ರಾಬ್ಲಮ್ ಆಗೈತೆ ಅಂದ್ಬಿಟ್ಟು ನಮಗೆ RI ಮತ್ತು ಇಲೋಜ್ ಡಾಕ್ಟ್ರಿಗೆ ಅವ್ರಿಗೂ ನಮಗೂ ಈ ಮಾಹಿತಿ ಕೊಟ್ಟಿದ್ದೀವಿ. ನಮ್ಗೆ ಈ ಥರ ಮಸಾಣ ತೊಂದರೆ ಮಾಡೋರಪ್ಪ, ಬಂದು ನಮ್ಮದು ಏನೈತೆ ಮಸಾಣ ಗುರ್ಸ್ಕೊಡಿ ಅಂತ. ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ಮನವಿ ಮಾಡಿದ್ವಿ. ಮತ್ತು ಸರ್ವೆ ಅವ್ರಿಗೂ ಮನವಿ ಮಾಡಿದ್ವಿ. ಅವರು ಬಂದು ಅಳತೆ ಮಾಡವ್ರೆ. ಈ ಟೇಷನು ನಮ್ಮ ಪೊಲೀಸ್ ಟೇಷನ್ಗೂ ಮುಖ್ಯವಾಗಿ ನಾವು ಮನವಿ ಮಾಡಿದ್ವಿ, ಲೆಟ್ರು ಕೊಟ್ಟಿದ್ವಿ. ಅವರು ಬಂದಿಲ್ಲ. ನಮಗೆ ಏನು ಇದರಲ್ಲಿ ಏನು ಆಗೈತೆ, ಏನು ಇದು ಮಾಡವ್ರೆ ಅನ್ನೋದು ನಮಗೆ ಏನೂ ಮಾಹಿತಿನೇ ಗೊತ್ತಿಲ್ಲ. ನಮಗೆ ಮಸಾಣ ಬೇಕು. ಮಸಾಣ ಇಲ್ದೇ ನಾವು ಭಾರಿ ತೊಂದರೆ ಪಡ್ತಾ ಇದ್ವಿ. ನಮ್ಗೆ ಈ ಮಸಾಣ ಅಂತೂ ಖಂಡಿತ ಬೇಕು. ನಮ್ಮ ಪ್ರಾಣಗಳು ಬಿಟ್ರೂ ಈ ಮಸಾಣ ಅಂತೂ ನಾವು ಬಿಡೋದಿಲ್ಲ. ನಾವು ಈ ಜಾಗನ ನಮ್ಮ ಗ್ರಾಮಕ್ಕೆ ಉಪಯೋಗಕ್ಕೆ ಅಂತ ಅಂದ್ಬಿಟ್ಟು ಮೀಸಲಿಟ್ಕೋಬೇಕು ಅಂತ ಅಂದ್ಬಿಟ್ಟು ನೀವೆಲ್ಲ ಒಂದು ಪ್ರಯತ್ನ ಮಾಡೋ ಸಂದರ್ಭ ಜಾಗವನ್ನು ಅಕ್ರಮವಾಗಿ ಖಾತೆ ಮಾಡಿರುವಂತಹ ಅಧಿಕಾರಿಗಳಿಗೆ ಜಾಗಕ್ಕೆ ಸಂಬಂಧಪಟ್ಟ ಇದು ಅನಧಿಕೃತವಾಗಿ ಏನೋ ದಬ್ಬಾಳಿಕೆ ಮಾಡಿ ಖಾತೆ ಮಾಡ್ಕೊಂಡಿರೋಂಥವ್ರಿಗೆ ಧಿಕ್ಕಾರ.